ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿದಿನದ ಭಗವಯ ಸಾಲುಗಳ ಕೆಲವು ಅರ್ಥಾನುಸಂಧಾನದ ಜೊತೆಗೆ ಭಗವಂತನ ಗುಣಗಾನವನ್ನು ಮಾಡಿದ ದಾಸರ ಪದ್ಯಗಳನ್ನ ಕೇಳುವ ಮತ್ತು ಅದರ ಹಿನ್ನೆಲೆಯಲ್ಲಿ ಅನೇಕ ವಿಷಯಗಳನ್ನು ನೆನಪಿಸಿಕೊಳ್ಳುವಂತಹ ಸುಂದರ ಅವಕಾಶ. ಅಂಥ ಒಂದು ಸಂದರ್ಭದಲ್ಲಿ ಸೇರಿರುವ ಎಲ್ಲ ಸಜ್ಜನರ ಮನಸ್ಥಿತಿಗಳನ್ನು ಕೂಡ ಆದರದಿಂದ ಅಭಿಮಾನಿಸಿ ಗೌರವಿಸಿ ಈ ಇವತ್ತಿನ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ಮೊದಲಿಗೆ ಮಕ್ಕಳು ರೆಡಿ ಇದ್ದಾರಾ? ಹಾ ಆಚಾರ್ಯ. ಹೇಳಿ. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ. ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ. ಗುರುಗಳ ಚರಣವ ಹಿಡಿ ಹಿಡಿ ಹರಿ ನಿರ್ಮಾಲ್ಯವ ಮುಡಿ ಮುಡಿ. ಹರೆ ಭವ ಪಾಶವ ಕಡಿ ಕಡಿ ದುರಿತವನೆಲ್ಲ ಹೊಡಿ ಹೊಡಿ. ಹರೆ ಭವ ಪಾಶವ ಕಡಿ ಕಡಿ ದುರಿತವನೆಲ್ಲ ಹೊಡಿ ಹೊಡಿ. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ. ಸಜ್ಜನರ ಸಂಗಮ ಮಾಡು ಮಾಡು ಸಜ್ಜನರ ಸಂಗಮ ಬಿಡು ಬಿಡು. ಸಜ್ಜನರ ಸಂಗಮ ಮಾಡು ಮಾಡು ಸುಜನರ ಸಂಗಮ ಬಿಡು ಬಿಡು. ಅರ್ಜುನ ಸಾರಥಿ ರೂಪ ನೋಡು ನೋಡು ಹರಿ ಭಜನೆಯಲ್ಲಿ ಮನ ಇಡು. ಅರ್ಜುನ ಸಾರಥಿ ರೂಪ ನೋಡು ನೋಡು ಹರಿ ಭಜನೆಯಲ್ಲಿ ಮನ ಇಡು. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ. ಹರಿರಾಜ ಭರತನ ಸಾರೋ ಸಾರೋ ಶ್ರಮ ಪರಿಹರಿಸಲು ಹೋರೋ ಹೋರೋ. ಹರಿರಾಜ ಭರತನ ಸಾರೋ ಸಾರೋ ಶ್ರಮ ಪರಿಹರಿಸಲು ಹೋರೋ ಹೋರೋ. ಪರರ ಭೀಮೇಶನ ದೂರದಿರೋ ಪುರಂದರ ವಿಠಲನ ಸೇರೋ ಸೇರೋ. ಪರರ ಭೀಮೇಶನ ದೂರದಿರೋ ಪುರಂದರ ವಿಠಲನ ಸೇರೋ ಸೇರೋ. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ರಾಮ ನಾಮವ ನುಡಿ ನುಡಿ. ರಾಮ 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 ರಾಮ. ರಾಮ 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 ರಾಮ. ರಾಮ 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 ಜಯ ಜಯ ರಾಮ ರಾಮ ರಾಮ.
ಧನ್ಯವಾದಗಳು ಆರ್ಯ. ಸಾಧು ಸಾಧು ಸಮೀಚೀನಂ. ಸುಧಾ ಅವರು ಶ್ಲೋಕ ಓದ್ತೀರಾ? ಅಂತದ್ದು ಹಿಂದೆ ಗುಟ್ಟಾದ ಸಂಗತಿ, ಇದನ್ನು ತಿಳಿದ್ರೆ ಎಲ್ಲ ತರದ ಸಾಂಸಾರಿಕ ತಾಪತ್ರಯಗಳಿಂದಲೂ ನೀನು ಹೊರಗೆ ಬರ್ತಿ ಅಂತ ಹೇಳಿ ನಾನೇ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಕೇಳಿಸ್ತಿಲ್ವಾ? ಕೇಳಿಸ್ತಿಲ್ವಾ? ಎಷ್ಟೊತ್ತು ಕೇಳಲಿಲ್ಲ? ಅಯ್ಯೋ. ಇಡೀ ಜಗತ್ತಿನ ಅಸ್ತಿತ್ವದ ಬಗ್ಗೆ ಮಾತಾಡ್ತಾ 9ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಈ ಹಿಂದೆ ಮುಖ್ಯವಾಗಿ ಇಡೀ ಜಗತ್ತು ವಸ್ತುತಃ ತಾನಾಗಿ ಮೈ ತೋರುವುದಿಲ್ಲ, ನನ್ನಿಂದಾಗಿ ಅದು ತುಂಬಿಕೊಂಡು ನಿಂತಿದೆ. ನಾನು ಎಲ್ಲವನ್ನು ನನ್ನೊಳಗೆ ಇರಿಸಿಕೊಂಡಿದ್ದೇನೆ, ಆದ್ರೆ ನಾನು ಯಾರ ನೆರವನ್ನೂ ಇಲ್ಲಿ ತನಕ ಪಡೆಯುವ ಪ್ರಸಂಗ ಬಂದಿಲ್ಲ, ಬರುವುದೂ ಇಲ್ಲ. ಆಕಾಶದಲ್ಲಿ ಹೇಗೆ ಮಣ್ಣು ನೀರು ಗಾಳಿ ಬೆಂಕಿಗಳು ಇರ್ತಾವೋ ಹಾಗೆ ಇಡೀ ಜಗತ್ತು ನನ್ನೊಳಗಿರ್ತಾವೆ. ಪ್ರಕೃತಿಯನ್ನ ಬಳಸಿಕೊಂಡು ಜಗತ್ತಿನ ಜೀವ ಜಡಗಳನ್ನ ಬೆರೆಸಿ ಅನೇಕ ತರದ ವಿವಿಧ ಆಕೃತಿಗಳನ್ನ ನಾನು ಮತ್ತೆ ಮತ್ತೆ ಸೃಷ್ಟಿಯ ಆರಂಭದಲ್ಲಿ ತರ್ತಾ ಇರ್ತೇನೆ. ಮುಕ್ತಾಯಗೊಂಡಾಗ ನನ್ನದೇ ಸಾಕ್ಷಿಕವಾಗಿ ಅದು ತಮ್ಮ ಕೊನೆಯನ್ನ ಕಾಣುತ್ತೆ. ಹೀಗೆ ಬದಲುತ್ತಿರುವ ಜಗತ್ತು ಜಗದ್ವಿಪರಿವರ್ತತೆ ಅನ್ನುವ ಮಾತು ಬಂತು. ಜಗತ್ತು ಬದಲಾಗ್ತಾನೇ ಇರುತ್ತೆ, ಅದು ನನ್ನದೇ ನಿಯಂತ್ರಣದಲ್ಲಿ ಪ್ರಕೃತಿ ಮಾಡುವಂತಹ ವೈಚಿತ್ರ್ಯ ಅನ್ನುವುದನ್ನ ಹೇಳಿ ಈ ಪದ್ಯದಲ್ಲಿ ಮಾಂ, ಇಂತಹ ಜಗತ್ತಿನ ಎಲ್ಲ ಅಗಲಗಳನ್ನು ಹಾಸು ಹೊಕ್ಕಿರುವ ನನ್ನನ್ನು ಸಾಮಾನ್ಯ ಮೂಢರು ಮನುಷ್ಯರಂತೆಯೇ ನನ್ನನ್ನ ನಿರ್ಧರಿಸ್ತಾರೆ. ಮನುಷ್ಯನೇ ಆಗಿದ್ದೇನೆ, ನಾನು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರದಿಂದ ತುಂಬಿದ್ದೇನೆ ಅಂತ ಭಾವಿಸಿ ನನ್ನ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ತಾರೆ. ಕೃಷ್ಣ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಮೂಢಾಹ ಮಾಂ ತನುಂ ಆಶ್ರಿತಂ ಅವಜಾನಂತಿ. ಮಾಮೂಲು ಲೋಕಲ್ ಜನಗಳಂತೆ ನನ್ನನ್ನು ಕೂಡ ಲೋಕಾತೀತನನ್ನಾಗಿ ತಿಳ್ಕೊಳ್ಬೇಕಾದಲ್ಲಿ ಸಾಮಾನ್ಯ ಮನುಷ್ಯನಂತೆ ನನ್ನನ್ನು ಪರಿಗ್ರಹಿಸ್ತಾರೆ. ಪರಂಭಾವಂ ಅಜಾನಂತಹ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ಅವರಿಗೆ ಶಾಸ್ತ್ರದ ತಿಳಿವಿಲ್ಲ. ಸರಿಯಾಗಿ ಏನ್ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಭಗವಂತನ ಕುರಿತಾಗಿ ಈ ವಿಷಯದಲ್ಲಿ ಅವರಿಗೆ ತಿಳುವಳಿಕೆ ಇಲ್ಲ. ಮಮ ಭೂತಂ ಭೂತ ಮಹೇಶ್ವರಂ. ಪಂಚಭೂತಗಳಿಗೆ ಮಹತ್ವವನ್ನ ತುಂಬಿದಂತಹ ಜಗತ್ತು, ಈ ಜಗತ್ತಿನಲ್ಲಿರುವಂತಹ ಜೀವಜಾತ, ಈ ಜೀವಜಾತಗಳಿಗೆ ಒಡೆಯರಂತೆ ವರ ಶ್ರೇಷ್ಠರಾಗಿರುವಂತಹ ದೇವತೆಗಳನ್ನೂ ಕೂಡ ಮೀರಿಸಿದ ಶಕ್ತಿಯಾಗಿ ನನ್ನನ್ನ ಅವಜಾನಂತಹ, ತಿಳಿಯದೆ ನನ್ನ ಶ್ರೇಷ್ಠತೆಯನ್ನು ಅರಿಯದೆ ಸಾಮಾನ್ಯ ಮನುಷ್ಯರು ಅಂತ ಗ್ರಹಿಸ್ತಾರೆ. ಅಲ್ಲ, ಆ ತರದ ಚಿತ್ರಣಗಳಲ್ಲಿ
ಮಹಾಭಾರತದಲ್ಲಿ, ಭಾಗವತದಲ್ಲಿ ಕೆಲವೊಮ್ಮೆ ಅಲ್ಲಲ್ಲಿ ಸಿಗುತ್ತಲ್ವಾ, ಭೀಷ್ಮ ಯುದ್ಧ ಮಾಡುವಾಗ ಕೃಷ್ಣನ ಕವಚಗಳನ್ನು ಸೀಳಿ ಅಲ್ಲಿಂದ ನೆತ್ತರು ಹೊರ ಬಂತಲ್ವಾ ಅಂದ್ರೆ ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣಂ. ಲೋಕದಲ್ಲಿ ಸಾಮಾನ್ಯ ಜನರು ಹೇಗಿದ್ದಾರೋ ಹಾಗೆ ತನ್ನನ್ನ ತೋರಗೊಡುತ್ತಾನೆ. ಅದರ ಅಭಿಪ್ರಾಯ ಯಾಕೆ ಅಂದ್ರೆ ಕಥೆಯ ಸ್ವಾರಸ್ಯ ಹಾಳಾಗಬಾರದು ಅಂತ. ಆದ್ರೆ ಕಥೆಯನ್ನ ಮುಗಿಸಿದ ಮೇಲೆ ಮತ್ತೆ ಅದೇ ಅರ್ಥದಲ್ಲಿ ನಡೆದ ಘಟನೆಯನ್ನ ಹಾಗೇ ನಡೆದು ಬಿಟ್ಟಿದೆ ಅಂತ ಭಾವಿಸಿದ್ರೆ ನಾವು ಮೂರ್ಖರಾಗ್ತೇವೆ. ಸಿನಿಮಾ ನೋಡಿದ್ಮೇಲೆ ಕೆಲವು ವಿಮರ್ಶೆಗಳನ್ನು ಮಾಡ್ತೇವೆ. ಓಹ್, ಅವನು ಮೊದಲೇ ಇದನ್ನ ಸಿದ್ಧ ಮಾಡ್ಕೊಂಡಿದ್ದ, ಹಾಗಾಗಿ ಕಥೆಯಲ್ಲಿ ಒಳ್ಳೆಯ ಟ್ವಿಸ್ಟ್ ಸಿಕ್ತು ಅಂತ. ನಾವು ಹಾಗೆ ತಿಳ್ಕೊಳ್ಳೋದ್ರ ಉದ್ದೇಶ ಏನಂದ್ರೆ ಕಥೆಯ ಸ್ವಾರಸ್ಯವನ್ನು ಹಾಳು ಮಾಡ್ಬೇಕು ಅಂತಲ್ಲ. ಕಥೆಯನ್ನ ಕೇಳುವಾಗ ಅಥವಾ ನೋಡುವಾಗ ಮೊದಲು ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಬೇಕು. ಆಮೇಲೆ ಅದರ ವಿಮರ್ಶೆ ಮಾಡುವಾಗ ಅದರ ಹಿಂದೆ ಮುಂದೆ ಬರುವಂತಹ ಕೆಲವು ಸಿದ್ಧತೆಗಳ ಬಗ್ಗೆ ಏನಿದೆ ಅಂತ ತಿಳ್ಕೊಂಡ್ರೆ ಆಗ ಕಥೆಯ ಸ್ವಾರಸ್ಯ ಹೆಚ್ಚಾಗುತ್ತೆ. ಹಾಗೆ ಭಗವಂತ ಅವನ ವೈಶಿಷ್ಟ್ಯವನ್ನ ಅರಿಯದ ಮಂದಿ ಒಬ್ಬ ಇದು ಯಾವುದೋ ಒಂದು ಸಿನಿಮಾದ ಭಾಗವೋ ಯಾವುದೋ ಒಂದು ಧಾರಾವಾಹಿ ಭಾಗನೋ ನೋಡ್ತಿದ್ದಂತೆ ಗುಂಡಾನು. ನೋಡುವಾಗ ಅದರಲ್ಲಿ ಒಬ್ಬ 10-16ನೆಯ ಮಹಡಿಯ ತುದಿಯಿಂದ ಹಾರುವ ದೃಶ್ಯ ಬರ್ತಾ ಇತ್ತು. ಅದನ್ನ ಉಳಿದವರೆಲ್ಲ ನೋಡಿ ಆಗಿತ್ತಾದ್ರಿಂದಾಗಿ ಅವನತ್ರ ಅವನೇನ್ ಹೇಳ್ದ ಅಂದ್ರೆ, ಅಯ್ಯೋ ಇಷ್ಟು ಎತ್ತರದಿಂದ ಹಾರಿದ್ರೆ ಏನಾಗುತ್ತೆ, ಅವನು ಹಾರದೇ ಇದ್ರೆ ಚಂದ. ಆಗ ಪಕ್ಕದಲ್ಲಿದ್ದವ್ರು ಹಾರ್ತಾನೆ ಅಂತಂದ್ರು. ಹಾರ್ತಾನೆ ಅಂತ ಹೇಳಿದಾಗ ಉಳಿದವರೆಲ್ಲ ಅವನನ್ನ ಹೇಗೂ ಪೇಚಿಗೆ ಸಿಲುಕ್ಲಿ ಅಂತ ಪಂದ್ಯ ಕಟ್ಟಿ ಅವನ ಕೈಯಿಂದ ದುಡ್ಡು ತೆಗೆದುಕೊಳ್ಳುವ ಒಂದು ಉಪಾಯ ಹೂಡಿ ಪಂದ್ಯ ಕಟ್ಟಿದ್ರು ಕೂಡ. ಆ ದೃಶ್ಯ ಬಂದು ಅವನ ಕೆಳಕ್ಕೆ ಹಾರಿದ, ಬಿದ್ದ, ಕೈಕಾಲು ಮುರಿದೋಯ್ತು, ಅವ್ಯವಸ್ಥೆ ಆಯ್ತು. ಆಗ ಉಳಿದವರೆಲ್ಲ ಅವನ ಹತ್ರ ನಮ್ಮ ಇವತ್ತಿನ ಸಂತೋಷದ ಕೂಟಕ್ಕೆ ನಿನ್ನದೇ ದುಡ್ಡು ಅಂತ ಹೇಳಿ ಅವನಿಂದ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಹೇಳಿದ್ರು, ಬೇಡ ಪಾಪ, ಸುಮ್ನೆ ನಾವು ನಿನ್ನನ್ನ ಮೋಸ ಮಾಡ್ಲಿಕ್ಕೋಸ್ಕರ ನಾವ್ ಇದನ್ನ ಮೊದ್ಲೇ ನೋಡಿದ್ವಿ, ಹಾಗೋಸ್ಕರ ಹೀಗೆ ಭಗವಂತನ ಬಗ್ಗೆ ಸರಿಯಾಗಿ ತಿಳಿಯದ ಮಂದಿ ಅವನನ್ನ ಮೂರ್ಖನನ್ನಾಗಿಸಿ ಅಥವಾ ಸಾಮಾನ್ಯ ಮನುಷ್ಯನಂತೆ ಚಿಂತಿಸಿ ತಮ್ಮ ಬದುಕನ್ನೇ ಕಳೆದುಕೊಳ್ತಾರೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು. ಮಕ್ಕಳು ಇನ್ನೊಂದು ಹಾಡ್ತೀರಾ? ಮುಸುರೆ ತೊಳೆಯಬೇಕು ಈ ಮನಸ್ಸಿನ, ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು ಈ ಮನಸ್ಸಿನ, ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಗುಸುಗುಸು ಬಿಡಬೇಕು, ಮುಸುರೆ ತೊಳೆಯಬೇಕು, ಗುಸುಗುಸು ಬಿಡಬೇಕು, ಈಶ ಪ್ರೇರಣೆ ಎಂಬ ಹಸಿಯ ಹುಲ್ಲನ್ನು ಹಾಕಿ ಮುಸುರೆ ತೊಳೆಯಬೇಕು ಈ ಮನಸ್ಸಿನ, ಮುಸುರೆ ತೊಳೆಯಬೇಕು. ಅಷ್ಟಮದದಿಂದ ಸುಟ್ಟ ಈ ಪಾತ್ರೆಯ, ಅಷ್ಟಮದದಿಂದ ಸುಟ್ಟ ಈ ಪಾತ್ರೆಯ, ವಿಷ್ಣು ನಾಮವೆಂಬ ಕೃಷ್ಣ ನದಿಯಲ್ಲಿ, ವಿಷ್ಣು ನಾಮವೆಂಬ ಕೃಷ್ಣ ನದಿಯಲ್ಲಿ ಮುಸುರೆ ತೊಳೆಯಬೇಕು ಈ ಮನಸ್ಸಿನ, ಮುಸುರೆ ತೊಳೆಯಬೇಕು ಮನಸ್ಸಿನ, ಮುಸುರೆ ತೊಳೆಯಬೇಕು. ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ, ಕಾಮ ಕ್ರೋಧದಿಂದ
ಬೆಂದ ಈ ಪಾತ್ರೆಯ ರಾಮಕೃಷ್ಣರೆಂಬೋಗೆ ಮಾನದಿಯಲ್ಲಿ ರಾಮಕೃಷ್ಣರೆಂಬೋಗೆ ಮಾನದಿಯಲ್ಲಿ ವಿಷವೆಂಬೋ ಪಾತ್ರೆಯ ಮುಸುರೆಯ ತೊಳೆದಿಟ್ಟು ವಿಷವೆಂಬೋ ಪಾತ್ರೆಯ ಮುಸುರೆಯ ತೊಳೆದಿಟ್ಟು ಬಿಸಜಾಕ್ಷ ಪುರಂದರ ವಿಠಲ ಗರ್ಪಿಸೋ ನಿತ್ಯ ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು ಮುಸುರೆ ತೊಳೆಯಬೇಕು ಗುಸು ಗುಸು ಬಿಡಬೇಕು ಮುಸುರೆ ತೊಳೆಯಬೇಕು ಗುಸು ಗುಸು ಬಿಡಬೇಕು ಈಶ ಪ್ರೇರಣೆ ಎಂಬ ಹಸಿರ ಹುಲ್ಲನ್ನು ಹಾಸಿ ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು ಈ ಮನಸ್ಸಿನ ಮುಸುರೆ ತೊಳೆಯಬೇಕು. ಸಮೀಚೀನಂ, ಉತ್ತಮಂ. ಗುರುರಾಜ ಮುಂದಿನ ಶ್ಲೋಕ ಹೇಳ್ತೀಯಾ? ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಯಾರು ಮನುಷ್ಯ ಅಂತ ಭಗವಂತನನ್ನ ಅತ್ಯಂತ ಕೀಳು ಭಾವದಿಂದ ಕಾಣ್ತಾರೋ, ಏನಿಲ್ಲ ಅವನಲ್ಲಿ ಏನೋ ಒಂಚೂರು ಎಕ್ಸ್ಟ್ರಾ ಗುಣ ಇದ್ದದ್ರಿಂದ ಮಾನವತ್ವದಿಂದ ದೇವತ್ವದೆಡೆಗೆ ಸಾಗಿದಂತಹ ವ್ಯಕ್ತಿತ್ವ ಅಷ್ಟೇ ಬಿಟ್ರೆ ಅವನೇನ್ ದೇವರಲ್ಲ ಅಂತ ಬಹಳ ಜನ ಇವತ್ತಿಗೂ ಹಾಗೆ ಹೇಳಿಕೊಂಡು ತಿರುಗುವ ಮಂದಿಯ ಬಗ್ಗೆ ಕೃಷ್ಣ ಅಂದೇ ಮಾತಾಡಿ ಮುಗಿಸಿದ್ದ. ಅವ್ರ ಬಗ್ಗೆ ಹೇಳಿ ಉಪಯೋಗ ಇಲ್ಲ, ಅವರನ್ನ ಏನು ಮಾತಾಡಿ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂಥವ್ರು ಏನ್ ಮಾಡ್ತಾರೆ, ಅಂಥವ್ರು ಏನ್ ಆಗ್ತಾರೆ, ಅಥವಾ ಅಂಥವ್ರ ಜೀವನದ ಸ್ಥಿತಿಗತಿಗಳು ಏನು ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳ್ತಾ ಇದ್ದೇನೆ. ಮೋಘ ಆಶಾಹ, ಅವ್ರು ಏನ್ ಅನ್ಕೊಳ್ತಾರೋ ತಮ್ಮ ಜೀವನದಲ್ಲಿ ಈ ರೀತಿ ಪ್ರಕೃತಿಯ ಬಗ್ಗೆ, ಭಗವಂತನ ಬಗ್ಗೆ, ಈ ಸೃಷ್ಟಿಯ ವೈಚಿತ್ರ್ಯದ ಬಗ್ಗೆ ತುಂಬಾ ಹಗುರಾಗಿ ಮಾತನಾಡುವವರು ಮೋಘಾಶಾಹ. ಮೋಘ ಅಂದ್ರೆ ವ್ಯರ್ಥ ಅಂತ ಅರ್ಥ. ಅಮೋಘ ಅಂತ ಶಬ್ದ ನಾವು ತುಂಬಾ ಬಳಸ್ತೇವೆ. ಅಮೋಘವಾಗಿ ಮಾತನಾಡಿದ್ರು ಅಂದ್ರೆ ವ್ಯರ್ಥವಿಲ್ಲದೆ ಅತ್ಯಂತ ಸಾರವತ್ತಾದ ಸಂಗತಿಯನ್ನು ಹೇಳಿದಾಗ ಮಾತ್ರ ನಾವು ಆ ಶಬ್ದವನ್ನ ಬಳಸ್ಬೇಕು. ಇಲ್ಲ ಅಂದ್ರೆ ನಾವು ಮಾತಾಡಿದ್ದೇ ಮೋಘ ಆಗಿ ಬಿಡುತ್ತೆ. ಯಾವ ಮಾತಿನಲ್ಲಿ ಸಾರ ಸಂಗತಿಗಳು ವ್ಯರ್ಥವಾದದ್ದೇನೂ ಇಲ್ವೋ ಆವಾಗ ಮಾತ್ರ ಅಮೋಘವಾದ ರೂಪಕ ಅಥವಾ ಅಮೋಘವಾದ ಭಾಷಣ ಅಥವಾ ಅಮೋಘವಾದ ಚಿತ್ರ ಅಂತ ನಾವು ಚಿತ್ರಿಸ್ಲಿಕ್ಕೆ ಸಾಧ್ಯ ಇದೆ. ಮೋಘಾಶಾಹ ಮೋಘ ಕರ್ಮಾಣಃ. ಕರ್ಮ ಅಂದ್ರೆ ಚಟುವಟಿಕೆಗಳು ಅಥವಾ ಜೀವನದಲ್ಲಿ ಅವರಿಗೆ ಮಾಡಿದ ಅನೇಕ ಸಾಧನೆಗಳು, ಕರ್ಮಗಳು, ಸತ್ಕರ್ಮಗಳು, ಅದು ಮೋಘ. ಮೋಘ ಕರ್ಮಾಣಃ, ಅವರ ಕರ್ಮಗಳೆಲ್ಲವೂ ಕೂಡ, ಅವರ ಸಾಧನೆಗಳೆಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಅವರ ಜೀವನದ ಯಾವುದೇ ಕೆಲಸಗಳು ಕೂಡ ಫಲಿಸುವುದಿಲ್ಲ. ಅವರಿಗೆ ಏನ್ ಅನ್ಕೊಂಡಿರ್ತಾರೋ ಅದನ್ನ ಯಾವತ್ತೂ ಕೂಡ ಅವ್ರು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಮೋಘ ಕರ್ಮಾಣಃ. ಮೋಘ ಜ್ಞಾನ. ಮೋಘ ಜ್ಞಾನ ಅಂದ್ರೆ ಮೋಘವಾದ ತಿಳುವಳಿಕೆ. ಅಂದ್ರೆ ಅವರಿಗೆ ಕೆಲವೆಷ್ಟು ಏನೋ ಗೊತ್ತಿರುತ್ತೆ, ಆದ್ರೆ ಯಾವತ್ತೂ ಕೂಡ ಅದನ್ನ ಅವರು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿಕ್ಕೆ ಅವ್ರು ಇಷ್ಟಪಡಲ್ಲ. ಅಥವಾ ಇನ್ನೊಬ್ರಿಗೆ ಅಂತದನ್ನ ಹೇಳಿ ಅವ್ರೇನು ದೊಡ್ಡವರು ಆಗ್ಲಿಕ್ಕೂ ಆಗಲ್ಲ, ಅವರ ಜ್ಞಾನವೇ ವ್ಯರ್ಥವಾಗುತ್ತೆ. ಅಂದ್ರೆ ಅವರಿಗೆ ತಿಳಿಯಾಗಲ್ಲ. ಅಂದ್ರೆ ಅವರಿಗೆ ಸರ್ಟಿಫಿಕೇಟ್ ಇರುತ್ತೆ, ಅದು ಜೀವನದಲ್ಲಿ ಎಂದು ರೂಢಿಗೆ ಬರುವುದಿಲ್ಲ. ಬಹಳ ತಿಳುವಳಿಕಸ್ತರು ಅನ್ನುವ ಹಾಗೆ ಮಾತಾಡ್ತಿರ್ತಾರೆ, ಆದ್ರೆ ಯಾವತ್ತೂ ಅವರಿಗೆ ಆ ಜ್ಞಾನ ಫಲಿಸುವುದಿಲ್ಲ. ವಿಚೇತಸಃ, ಚೇತಸ್ಸು ಅಂದ್ರೆ ಬುದ್ಧಿ, ವಿಚೇತಸಃ ಅಂದ್ರೆ ಬುದ್ಧಿಗೇಡಿಗಳಾಗಿ ವರ್ತಿಸ್ತಾರೆ. ಅಂಥವರು ರಾಕ್ಷಸೀಂ ಆಸುರೀಂ ಪ್ರಕೃತಿಂ ಮೋಹಿನೀಂ ಶ್ರಿತಾ. ರಕ್ಕಸರ, ಅಸುರರ ತಾಮಭಾವಕ್ಕೆ ಒಳಗಾಗುವ ಮರುಳು ಸ್ವಭಾವದವರು. ಮೋಹಿನೀಂ ಅಂತ ಅನ್ನೋದು ಮೋಹನ ಶಕ್ತಿಯಾಗಿ, ಮೋಹಿನಿ ಅಂತಂದ್ರೆ ಒಂದು ರೀತಿ ದುರವಸ್ಥೆಗೆ ಈಡು ಮಾಡುವಂತಹ ಮಂದಿಯಾಗಿ ಅವರು ಲೋಕದಲ್ಲಿ ಕಾಣಿಸಿಕೊಳ್ತಾರೆ. ಆದ್ರಿಂದಾಗಿ ಅಂತಹ ವ್ಯಕ್ತಿತ್ವ ಉಳ್ಳವರಿಗೆ ಯಾವುದೇ ರೀತಿಯಿಂದಲೂ ಕೂಡ ಜೀವನದಲ್ಲಿ ಸಂತೋಷ ಇರುವುದಿಲ್ಲ. ತಾಮಸ ಸ್ವಭಾವಕ್ಕೆ ಅನುಗುಣವಾದವರ ಬದುಕಿಗೆ ಮತ್ತೆ ಮತ್ತೆ ಕತ್ತಲೆಯೇ ತುಂಬಿಕೊಳ್ಳುತ್ತೆ ಅನ್ನೋದನ್ನ ಕೃಷ್ಣ ಹೇಳಿದ. ಮುಂದೆ ಅಶ್ವಿನಿ ಅವರು ಹಾಡ್ತೀರಾ?
ಚೇಂಜ್ ಮಾಡ್ತಿರೋದು ಈ ಅಥರ್ವವೇದ ಅದೊಂದು ಮಾಡಕ್ಕಾಗಲ್ಲ. 3 ವೇದ ಜ್ಯೋತಿ ಅವರು ಈಗ 3 ವೇದ ಇಷ್ಟೊಂದು ಇದು ಮಾಡ್ಬೇಕಾಗಿದೆ. ಏನ್ ಕಷ್ಟ ಅದು ನಾಡು ಇದು ಹೇಳಿ, ಅಶ್ವಿನಿ ಅವ್ರು ಹೇಳಿ. ಸ್ಕಂದ ಪುರಾಣ ಭವಿಷ್ಯ ಪುರಾಣ 605. ವಾಸುದೇವ ವಾಸವ ಪ್ರಿಯ ವಾಸುದೇವ ವಾಸವ ಪ್ರಿಯ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ವಾಸುದೇವ ವಾಸವ ಪ್ರಿಯ ವಾಸುದೇವ ವಾಸವ ಪ್ರಿಯ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ಅಜಭವ ಸುರಮುನಿ ವೃಜನಾನ ಬಗೆಯಲ್ಲಿ ಅಜಭವ ಸುರಮುನಿ ವೃಜನಾನ ಬಗೆಯಲ್ಲಿ ಭಜನೆ ಮಾಡುತ್ತ ಬಲ ಬೇರೆಯವರಿಗೆ ಹಾಡು ಕೇಳಿಸ್ತಿದ್ಯಾ? ಅಶ್ವಿನಿ ಅವರು ಮ್ಯೂಟ್ ಆಗಿದೆ. ಗಂಧರ್ವ ಗಣನಲುವಿಂದ ಪಾಡಲು ಗಂಧರ್ವ ಗಣನಲುವಿಂದ ಪಾಡಲು ಬೇರಿ ದುಂದುಭಿವಾದ್ಯ ಆನಂದ ನೊಡನು ತೀರ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ಇಕದವರ ಕಲ್ಪದಕ್ಕೂ ಬೆಳಗುತ್ತೀರೆ ಇಕದವರ ಕಲ್ಪದಕ್ಕೂ ಬೆಳಗುತ್ತೀರೆ ಚೊಕ್ಕ ದೈವವೇ ಶುದ್ಧ ಭಕ್ತರ ಒಡಗೂಡಿ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ವಾಸುದೇವ ವಾಸವ ಪ್ರಿಯ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ಇಷ್ಟಮೂರುತಿ ಮಾನೋ ಮ್ಯೂಟ್ ಆಗಿದೆ. ವೆಂಕಟೇಶ ವಿಜಯ ವಿಠಲ ವೆಂಕಟೇಶ ಬೆಟ್ಟದೊಡೆಯ ಇಂದು ಶೇಷ ವಾಹನನಾಗಿ ಬಂದ ಶ್ರೀನಿವಾಸ ವಾಸುದೇವ ವಾಸವ ಪ್ರಿಯ ವಾಸುದೇವ ವಾಸವ ಪ್ರಿಯ ಶೇಷ ವಾಹನನಾಗಿ ಶೇಷ ವಾಹನನಾಗಿ ಶೇಷ ವಾಹನನಾಗಿ ಬಂದ ಶ್ರೀನಿವಾಸ. ಸುಂದರ. ಸುಧಾ ಅವರು ಮುಂದೋದಿ.
ಮಹಾತ್ಮಾನಸ್ತು ಮಾಂ ಪಾರ್ಥ, ಹೇ ಪಾರ್ಥ, ಸಾತ್ವಿಕ ಮಂದಿ ದೈವೀಂ ಪ್ರಕೃತಿಂ ಆಶ್ರಿತಾಃ ಮಹಾತ್ಮಾನಃ ತು ಅನನ್ಯ ಮನಸಃ, ಅತ್ಯಂತ ಶ್ರದ್ಧೆಯಿಂದ ಅವ್ಯಯಂ ಭೂತಾದಿಂ ಜ್ಞಾತ್ವಾ ಭಜಂತಿ. ಸಾತ್ವಿಕ ಸ್ವಭಾವದ ಹಿರಿಯರು, ತಿಳುವಳಿಕೆಯಿಂದ ಎತ್ತರದಲ್ಲಿರುವಂಥವರು ಈ ನಾಶ ಹೊಂದುವಂತಹ ಜಗತ್ತನ್ನು ನಾಶವಿಲ್ಲದ ನಾನೇ ಹೊತ್ತು ನಿಂತಿದ್ದೇನೆ, ನಾನೇ ಅದಕ್ಕೆ ಮುಖ್ಯ ಕಾರಣನಾಗಿದ್ದೇನೆ ಅನ್ನುವುದನ್ನ ತಿಳಿದು ಒಂದೇ ಮನಸ್ಸಿನಿಂದ ನನ್ನನ್ನು ನಿರಂತರ ಅರ್ಚಿಸುತ್ತಾರೆ, ಭಜಿಸುತ್ತಾರೆ, ಮೆಚ್ಚಿಸುತ್ತಾರೆ. ಅಂದ್ರೆ ದಡ್ರು ಅವ್ರು ಮಾಡುವ ಕೆಲಸಗಳು ವ್ಯರ್ಥ ಆಗುತ್ತೆ, ಅವರ ಆಸೆಗಳು ಈಡೇರುವುದಿಲ್ಲ, ಅವರು ತಿಳಿದಿದ್ದ ಅರಿವಿನ ದೊಡ್ಡ ಭಾಂಡಾಗಾರದಂತೆ ಇರ್ತಾರೆ. ಬಹಳ ಕೆಲವೊಂದ್ ಸರ್ತಿ ನಮ್ಗೆ ಹೇಗ್ ಕಾಣುತ್ತೆ ಅಂದ್ರೆ ಅವರಷ್ಟು ತಿಳ್ಕೊಂಡವರೇ ಜಗತ್ತಲ್ಲಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಅವರ ತಿಳುವಳಿಕೆ ಎಲ್ಲವೂ ಕೂಡ ಅದು ಎಂದೂ ಕೂಡ ಅವರಿಗೆ ಜೀವನದಲ್ಲಿ ಫಲಿಸುವುದಿಲ್ಲ, ಅಥವಾ ಅದರ ಬಗ್ಗೆ ಅವರಿಗೆ ಅದರಲ್ಲಿ ಶ್ರದ್ಧೆ ಇರುವುದಿಲ್ಲ. ಬೇರೆಯವರನ್ನ ಅದಕ್ಕೆ ಮೋಹಿನೀಂ ಶ್ರಿತಾ ಅಂತ ಒಂದು ಶಬ್ದ ಬಳಸಿದ್ರು. ಬೇರೆಯವರನ್ನ ಮರಳು ಮಾಡ್ಲಿಕ್ಕೋಸ್ಕರ ಮಾತ್ರ ಆ ಅರಿವನ್ನ ಬಳಸಿಕೊಳ್ತಾರೆ ಹೊರತು ತಮ್ಮ ಆತ್ಮದ ಏಳಿಗೆಗಾಗಿ, ತನ್ನೊಳಗಿರುವ ಪರಮಾತ್ಮನಿಗಾಗಿ, ತನ್ನೊಳಗೆ ರಕ್ಷಣೆಗಾಗಿರುವಂತಹ ಪ್ರಾಣನಿಗಾಗಿ ಎಂದೂ ಕೂಡ ಅವರು ಇಷ್ಟಪಡುವುದಿಲ್ಲ. ಆದ್ರೆ ಮಹಾತ್ಮರು ಹಾಗಲ್ಲ. ದೈವೀ ಪ್ರಕೃತಿ ಅಂದ್ರೆ ಸ್ವಭಾವ, ದೈವೀ ಸ್ವಭಾವದ ಸಾತ್ವಿಕ ಮನೋಭಾವದ ಮಂದಿ ಭಗವಂತನನ್ನ ಭೂತಾದಿಂ ಅಂತ ತಿಳಿಯುತ್ತಾರೆ. ಭೂತಾದಿ ಅಂದ್ರೆ ನಾಶ ಹೊಂದುವ ಜಗತ್ತಿಗೆ ಅವನೇ ಮೂಲ. ಆದಿ ಅಂದ್ರೆ ಮೂಲ ಅಂತ ಅರ್ಥ. ಅವ್ಯಯಂ ಆದ್ರೆ ಅವನು ಮಾತ್ರ ಯಾವುದ್ರೊಳಗೂ ಸೇರಿದ್ರೆ, ಈಗ ಯಾವ್ದಾದ್ರು ಒಂದು ಮನೆ ಒಳಗೆ ಯಾರಾದ್ರೂ ಮಲಗಿದ್ರೆ, ಮನೆ ಬಿದ್ರೆ ಮನೆಗೊಳಗಿದ್ದವರು ಕೂಡ ನಾಶ ಹೊಂದುತ್ತಾರೆ. ಆದ್ರೆ ಭಗವಂತ ಈ ಜಗತ್ತಿನೊಳಗಿದ್ರೂ ಕೂಡ ಜಗತ್ತಿನ ನಾಶವಾದಾಗ ಅವನಿಗೆ ನಾಶ ಇಲ್ಲ. ಅದು ಅವ್ಯಯ ಅನ್ನುವ ಶಬ್ದದ ಅರ್ಥ. ಅಂತಹ ಅವ್ಯಯನೆನಿಸಿದ, ಸಕಲ ಜೀವಜಾತಗಳಿಗೂ ಕಾರಣನೆನಿಸಿದ ಭಗವಂತ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯ ಅನ್ನುವ ದೃಷ್ಟಿಯಿಂದ ಸಜ್ಜನರು ಪ್ರೀತಿಸ್ತಾರೆ, ಪೂಜಿಸ್ತಾರೆ, ಮೆಚ್ಚಿಸ್ತಾರೆ, ಅರ್ಚಿಸ್ತಾರೆ. ಅವನನ್ನು ಎಲ್ಲಾ ರೀತಿಯಿಂದ ಅವನನ್ನ ಖುಷಿಪಡಿಸುವ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು. ಮುಂದೆ ನಾಗರತ್ನ ಅವ್ರು ಹೇಳ್ತೀರಾ? ಇಲ್ಲಾಂದ್ರೆ ವಾಣಿಶ್ರೀ ಅವ್ರು ಹೇಳಿ. ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ, ದುರಿತ ದೂರ ನೀನಲ್ಲದೆ ಧರೆಯೊಳು ಹೊರೆವರನ ಕಾಣೆ ನಿನ್ನೊಲು, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ. ಆರು ನಿನ್ನ ಹೊರೆ ತನ್ನ ಪೊರೆವರು ನೀರಜಾಕ್ಷ ಹರಿಯೇ, ಅಪಾರ ಮಹಿಮಾ ಪುರಾಣ ಪುರುಷ ಘೋರ ದುರಿತಗಳ ದೂರ ಮಾಡಿಸೋ, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ. ಇಂದಿರೇಶ ಅರವಿಂದ ನಯನ ಎನ್ನ ತಂದೆ ತಾಯಿ ನೀನೇ, ಹೊಂದಿದವರ ಅಗವೃಂದವ ಕಳೆವ ಮಂದರಾದ್ರಿಧರನೇ ವೆಂಕಟ, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ. ಮಂಗಳಾಂಗ ಮಹನೀಯ ಗುಣಾಣವ ಗಂಗೋತಿತ ಪಾದ, ಅಂಗ ಜಪಿತ ಅಹಿರಾಜ ಶಯನ ಶ್ರೀ ರಂಗ ವಿಠಲ ದೊರೆಯ ಶ್ರೀ ಹರಿಯೇ, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ. ದುರಿತ ದೂರ ನೀನಲ್ಲದೆ ಧರೆಯೊಳು ಹೊರೆವರನ ಕಾಣೆ ನಿನ್ನೊಲು, ಹರೇ ವೆಂಕಟ ಶೈಲವಲ್ಲಭ ಪೊರೆಯಬೇಕು ಎನ್ನ, ಪೊರೆಯಬೇಕು ಎನ್ನ, ಪೊರೆಯಬೇಕು ಎನ್ನ. ಧನ್ಯವಾದಗಳು.
ಮುಂದಿನ ಶ್ಲೋಕ ಗುರುರಾಜು ಓದು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ನಿರಂತರವಾಗಿ ಮಾಂ ಕೀರ್ತಯಂತಹ, ನಿರಂತರವಾಗಿ ನನ್ನನ್ನೇ ಯಾರು ಯೋಚಿಸುತ್ತಾರೋ, ಕೀರ್ತಯಂತಹ ಹಾಡಿ ಅಥವಾ ಉಚ್ಚಾರಣೆ ಮಾಡಿ ನಾಮಸ್ಮರಣೆಯ ಮೂಲಕ ನೆನಪಿಸಿಕೊಳ್ತಾರೋ ಎಂಥವರವರು ಯತಂತಶ್ಚ, ಅದರಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಾಡುತ್ತಾರೆ. ಅಂದ್ರೆ ಆ ಸಾಧನೆಗಿಂತ ಪೂರ್ವದಲ್ಲಿ ಎಲ್ಲವೂ ನಾವು ಅನ್ಕೊಂಡ ಹಾಗೆ ತಕ್ಷಣ ಆಗತ್ತೆ ಅಂತಿಲ್ಲ. ಕೆಲವೊಂದ್ಸರ್ತಿ ನಾವು ಶ್ರಮ ಪಟ್ಟು ಅದಕ್ಕೋಸ್ಕರ ಇಂತಹ ಸತ್ಸಂಗಗಳಲ್ಲಿ ತೊಡಗಿ ಸಾಧ್ಯವಾದಷ್ಟು ನಮಗೆ ಹಾಡಿನ ರಾಗಕ್ಕಿಂತ ಹೆಚ್ಚು ಭಾವ ಮುಖ್ಯ ಆಗುತ್ತೆ. ರಾಗ ಸಹಜವಾಗಿ ಬಂದ್ರೆ ಸಂತೋಷ, ಆದ್ರೆ ದೇವರ ಹತ್ರ ಹಾಡುವಾಗ ನಾವು ಸ್ಟೇಜಲ್ಲಿ ಹಾಡಿ ಬೇಕಾದ್ರೆ ನಾವು ದೊಡ್ಡ ಸಂಗೀತಗಾರರು ಅಂತ ನಮ್ಮನ್ನ ನಾವು ಬೆಂತಟ್ಕೊಳ್ಳಿಕ್ಕೋಸ್ಕರ ಮೈಕ್ ಹಿಡಿಯುವುದು ಬೇಡ. ಆದ್ರೆ ನಮ್ಮಷ್ಟಕ್ಕೆ ನಾವು ಸಂತೋಷವಾಗಿ ಹಾಡುವುದಕ್ಕೆ ಯಾವ ಭಗವಂತನು ಕೂಡ ನಮ್ಮನ್ನ ತಡೆಯುವುದಿಲ್ಲ, ಅಥವಾ ಯಾವುದು ಕಾರಣಕ್ಕೂ ಕೂಡ ಭಗವಂತ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಯತಂತಹ ದೃಢ ವ್ರತ, ಯಾಕೆಂದ್ರೆ ನಮ್ಗಿರುವುದು ಭಗವಂತ ದೊಡ್ಡವನು ಅನ್ನುವ ವ್ರತ, ಅವನೇ ನಮಗೆ ದೃಢವಾದ ರಕ್ಷಕ ಅನ್ನುವ ಎಚ್ಚರ. ಆ ಎಚ್ಚರಕ್ಕೆ ಹೊಂದಿಕೊಂಡು ನಾವು ನಿರಂತರವಾಗಿ ಭಗವಂತನ ಗುಣಗಾನಗಳನ್ನ ತಿಳಿದು ಮಾಡಿದ್ರೆ ಸಂಸ್ಕೃತದ ಶ್ಲೋಕಗಳಲ್ಲಿ ಅದು ಹೆಚ್ಚಿನ ಅಭಿಪ್ರಾಯಗಳನ್ನು ಹೊತ್ತು ನಿಲ್ಲುತ್ತೆ. ಆದ್ರೆ ನಮಗದು ಕಷ್ಟ ಅಂತ ಅನ್ನೋದಕ್ಕೋಸ್ಕರನೇ ದಾಸರು ಭಗವಂತನ ತಿಳುವಳಿಕೆಯಲ್ಲಿ ಎಲ್ಲೂ ಲೋಪ ಇಲ್ಲದಂತಾಗಬೇಕು, ಯಾರ್ಯಾರೋ ಬರ್ದದ್ದನ್ನ ಸಾಮಾನ್ಯವಾಗಿ ಹೇಳ್ಬಾರ್ದು ಅನ್ನೋ ತರದ ಒಂಥರ ರಿಜಿಡ್ನೆಸ್ ನಮಗೆ ಕಾಣುತ್ತೆ ಕೆಲವೊಮ್ಮೆ. ಆದ್ರೆ ಅದರ ಹಿಂದೆ ಇರುವುದು ರಿಜಿಡ್ನೆಸ್ ಅಲ್ಲ, ಅದರ ಹಿಂದೆ ತಿಳುವಳಿಕೆಯಲ್ಲಿರುವ ಶುದ್ಧತೆಯ ಅಪೇಕ್ಷೆ. ಯಾವಾಗ ಸಾಮಾನ್ಯರು ಯಾರೋ ಏನೂ ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಭಗವಂತನನ್ನ ಸ್ತುತಿಸುವಾಗ ಅವನ ಗುಣಗಳ ಬಗ್ಗೆ ತಪ್ಪಾಗಿ ಚಿಂತನೆ ಮಾಡಬಹುದು, ಅಥವಾ ಅವನನ್ನ ನಿಜವಾದ ಅವನ ವ್ಯಕ್ತಿತ್ವಕ್ಕಿಂತ ಬೇರೆಯಾಗಿ ಬಿಂಬಿಸಬಹುದು. ಹಾಗಾಗಿ ಭಗವಂತನನ್ನ ನಿರಂತರ ಬಗೆದು ಚಿಂತಿಸಿ ಅದರಲ್ಲೇ ತಮ್ಮನ್ನ ತೊಡಗಿಸಿಕೊಂಡವರ ಅಪರೋಕ್ಷ ಜ್ಞಾನ, ಅಂದ್ರೆ ಅಂತರಂಗದಲ್ಲಿ ಭಗವಂತನನ್ನ ಕಂಡವರು ಹಾಡಿದ ಹಾಡುಗಳನ್ನ ಹೇಳುವುದರ ಉದ್ದೇಶ, ಅದರಲ್ಲಿ ಅಲ್ಲಿಗೊಂದ್ಸರ್ತಿ ಅವ್ರಿಗ್ ಜೈ, ಇಲ್ಲಿ ಒಂದ್ಸರಿ ಇಲ್ಲಿಗ್ ಜೈ, ಇನ್ಯಾವುದೋ ಸ್ತೋತ್ರ ಸಿಕ್ಕಿದ್ರೆ ಅವರಿಗೂ ಜೈ. ನಾವು ಒಟ್ಟು ಓದೋರಿಗೆ ಅದರ ಅರ್ಥಾನುಸಂಧಾನ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಕೈಯೇ, ಯಾವುದರಿಂದನೂ ಯಾವ ವಿಷಯವೂ ಕೂಡ ಸ್ಪಷ್ಟ ಆಗುದಿಲ್ಲ ಅನ್ನುವ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಕೆಲವೊಂದ್ಸರ್ತಿ ತಿಳಿದ ಜ್ಞಾನಿಗಳ ಹಾಡುಗಳನ್ನೇ ಹಾಡಬೇಕು ಭಗವಂತನ ಕುರಿತಾಗಿ. ಲೋಕದ ಭಾವಗೀತೆ, ಚಿತ್ರಗೀತೆ, ಇನ್ಯಾವ್ದ್ಯಾವ್ದೋ ಗೀತೆಗಳಿದ್ರೆ ಅದಕ್ಕೆ ಯಾವ ತೊಂದರೆಯೂ ಇಲ್ಲ, ಯಾಕೆಂದ್ರೆ ಅಲಂಕಾರಗಳು ಅಥವಾ ಬೇರೆ ಬೇರೆ ತರದ ಸಾಹಿತ್ಯದ ಮುಖಗಳು, ಉಲ್ಲೇಖಗಳು ಅಥವಾ ಕಲ್ಪನೆಗಳು ಇದೆಲ್ಲವೂ ಕೂಡ ಲೋಕದಲ್ಲಿ ಸುಂದರವಾಗಿರುತ್ತೆ. ಆದ್ರ ತತ್ವವನ್ನ ತಿಳಿಯುವಾಗ ಕಾಲ್ಪನಿಕ ಸತ್ಯಗಳನ್ನ ಅಥವಾ ಕಾಲ್ಪನಿಕ ಚಿಂತನೆಗಳನ್ನ ನಾವು ಭಗವಂತನಲ್ಲಿ ಮೂಡಿಸಿಕೊಂಡ್ರೆ ಅದು ಉಪಾಸನೆಯ ಲೋಪದೋಷವಾಗಿ ನಾವು ಏನನ್ನು ಉಪಾಸಿಸ್ತೇವೋ ಅದನ್ನೇ ಫಲವಾಗಿ ಪಡೆಯುವುದಾದ್ರಿಂದಾಗಿ ಅದರ ಬಗ್ಗೆ ಎಚ್ಚರ ಇರಬೇಕು ಅಂತ ದೃಢವ್ರತರಾದ ಮಂದಿಗೆ ಮಾತ್ರ, ಅಥವಾ ಆ ರೀತಿಯಾದ ಕೀರ್ತನೆ ಮಾಡುವವರಿಗೆ ಮಾತ್ರ. ಹಾಗಾಗಿ ಹರಿದಾಸ ಕೀರ್ತನೆ ಅಂತ ಅನ್ನೋದರ ಹಿನ್ನೆಲೆಯಲ್ಲಿ ಇರುವುದು ಭಗವಂತನಿಗೆ ತಾವು ದಾಸರು ಅನ್ನುವ ಪ್ರಜ್ಞೆಯಿಂದ ಆ ಪದ್ಯಗಳನ್ನ ರಚಿಸಿದ್ದಾಗ ಅದರಲ್ಲಿ ಹೆಚ್ಚಿನ ಶ್ರದ್ಧೆ ಅಥವಾ ಹೆಚ್ಚಿನ ಆ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಿಲ್ಲದೆ ನಮ್ಮನ್ನ ಇನ್ನಷ್ಟು ಆಳವಾದ ತಿಳುವಳಿಕೆಯ ಕಡೆಗೆ ಕರೆದೊಯ್ಯುತ್ತೆ. ಹಾಗಾಗಿ ನಮಸ್ಯಂತಶ್ಚ, ಯಾರು ನಿರಂತರವಾಗಿ, ಅಂದ್ರೆ ಕೆಲವೊಮ್ಮೆ ತಿಳುವಳಿಕೆ ಇರುತ್ತೆ ಆದ್ರೆ ದೇವರಿಗೆಲ್ಲ ನಮಸ್ಕಾರ ಮಾಡುವ ಕಾರ್ಯಕ್ರಮ ಎಲ್ಲ ಇರುವುದಿಲ್ಲ. ಹಾಗಲ್ಲ, ಅವ್ರು ಏನ್ ಹೇಳ್ತಾರೋ ಅದನ್ನು ಮಾಡ್ತಾರೆ. ದೇವರು ದೊಡ್ಡವನು ಅಂತ ಹೇಳುವುದರ ಜೊತೆಗೆ ತಾನು ಆ ದೊಡ್ಡಸ್ತಿಕೆಗೆ ತಲೆಬಾಗಿ ನಡೆಯುವಂತಹ ಹಿರಿತನ ಇತ್ತು ಅಂತಂದಾಗ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ, ನನ್ನನ್ನೇ ಆಶ್ರಯ ಪಡೆದು ನನ್ನನ್ನೇ ಅಂಟಿಕೊಂಡು ಉಪಾಸನೆ ಮಾಡುವವನೇ ನಿಜವಾದ ಭಕ್ತ ಅಂತ ಅನ್ನಿಸಿಕೊಳ್ತಾನೆ. ಉಪಾಸತೆ ಅಂತ ಅನ್ನೋದು ತುಂಬಾ ದೊಡ್ಡ ವಿಚಾರ. ಅದು ನಮ್ಗೀಗ ಅಂದ್ರೆ ಆಗದೇ ಇರುವ ಸಂಗತಿ ಅಲ್ಲ, ಆದ್ರೆ ಆಗ್ತಾ ಇದೆ ಅಂತ ಮಾತ್ರಕ್ಕೆ ಅದು 100ಕ್ಕೆ 100 ನಮಗೆ ನಾವ್ ಅನ್ಕೊಂಡ ಹಾಗೆ ಫಲ ಕೊಟ್ಟಿತು ಅಥವಾ ಪೂರ್ತಿ ಸರಿ ಇದೆ ಅಂತನೂ ನಿರ್ಧಾರ ಮಾಡ್ಲಿಕ್ಕೂ ಆಗಲ್ಲ. ನಾವು ಎಷ್ಟು ತಲೆಬಾಗಿ ತಿಳಿದವರಿಗೆ ಶರಣಾಗಿ ಭಗವಂತನನ್ನ ಮರೆಹೊಕ್ಕು ನಾವು ಅದರಲ್ಲಿ ಮುಳುಗಿದೆವು ಅಂತ ಆದ್ರೆ, ತಿಳಿಯದೇ ಏನಾದ್ರೂ ಲೋಪದೋಷಗಳು ಉಂಟಾದ್ರೂ ಕೂಡ ಅದನ್ನ ಹೊಟ್ಟೆಗೆ ಹಾಕೊಳ್ತಾನೆ ಹೊರತು ತಲೆಗೆ ತಂದ್ಕೊಂಡು ನಮ್ಮನ್ನ ದಾರಿಯ ಮಧ್ಯಕ್ಕೆ ಬಿಡಲ್ಲ ಅನ್ನುವುದು ಒಟ್ಟು ಈ ಸಾಲಿನ ಅಭಿಪ್ರಾಯ.
ಸರಸ್ವತಿ ಅವರು ಹೇಳುದಿದ್ಯಾ? ನಾಗರತ್ನ ಅವ್ರು ಹೇಳಿ. ಹರೇ ಶ್ರೀನಿವಾಸ, ಕೇಳ್ತಾ ಉಂಟಾ? ಕೇಳುತ್ತಿದೆ. ಒಪ್ಪಿತೋ ಹರಿ ನಿಮ್ಮ ಚೆಲ್ವಿಕೆ, ಹೆಚ್ಚಿ ಗೋಕುಲ ಇಂದಿರಾನನೇ, ರಮಣನಾಥನೇ ಮಳೆಯದಾಯಕ, ರಮಣನಾಥನೇ ಮಳೆಯದಾಯಕ, ಶ್ರಮ ಕೊಡುವುದೋ ಅಲ್ಲವೋಧರ, ಶ್ರಮ ಕೊಡುವುದೋ ಅಲ್ಲವೋಧರ, ಯಮುನೆಯ ಋಷ ಸರ್ಪದ ಭಯ, ವೃಷಭನ ಭಯ ರಾಕ್ಷಸ ಭಯ, ಯಮುನೆಯ ಋಷ ಸರ್ಪದ ಭಯ, ವೃಷಭನ ಭಯ ರಾಕ್ಷಸ ಭಯ, 7 ದಿವಸದ ಮಳೆಗಳ ಭಯ, 7 ದಿವಸದ ಮಳೆಗಳ ಭಯ, ಗೆದ್ದೆವೋ ಹರಿ ನಿಮ್ಮ ಪರಿಯಲಿ, ಗೆದ್ದೆವೋ ಹರಿ ನಿಮ್ಮ ಪರಿಯಲಿ, ದರ್ಶನ ಮಾತ್ರದಿ ಪಾಪನಾಶನ, ಪದ್ಮಜಾಕ್ಷಿತೋ ಧರಣಿ ಮಂಡಲ, ದರ್ಶನ ಮಾತ್ರದಿ ಪಾಪನಾಶನ, ಪದ್ಮಜಾಕ್ಷಿತೋ ಧರಣಿ ಮಂಡಲ, ಅತ್ತೆ ಮಾವರ ಮಾತು ಕೇಳದೆ, ಅತ್ತೆ ಮಾವರ ಮಾತು ಕೇಳದೆ, ಚಿತ್ತ ಭ್ರಮೆಯಲ್ಲಿ ಇತ್ತ ಬಂದೆವು, ಚಿತ್ತ ಭ್ರಮೆಯಲ್ಲಿ ಇತ್ತ ಬಂದೆವು, ಬಂದೆವಲ್ಲದೆ ಕೃಷ್ಣ ವಿರಹದಿ, ಮಂದ ಮಾರುತ ಗಾಳಿ ಬೀಸಲು, ಬಂದೆವಲ್ಲದೆ ಕೃಷ್ಣ ವಿರಹದಿ, ಮಂದ ಮಾರುತ ಗಾಳಿ ಬೀಸಲು, ಕೃಷ್ಣ ಬಂದನೆ ಫಲವ ತಂದನೆ, ಕೃಷ್ಣ ಬಂದನೆ ಫಲವ ತಂದನೆ, ಸಖಿಯರೆಲ್ಲರೂ ಸಂತೋಷಪಟ್ಟರು, ಸಖಿಯರೆಲ್ಲರೂ ಸಂತೋಷಪಟ್ಟರು, ಪೀತಾಂಬರಧಾರಿಯ ದಿವ್ಯ ಮಾಲಿಕೆ, ಕೃಷ್ಣರಾಯರ ಕೊರಳಿಗಾಕಲು, ಪೀತಾಂಬರಧಾರಿಯ ದಿವ್ಯ ಮಾಲಿಕೆ, ಕೃಷ್ಣರಾಯರ ಕೊರಳಿಗಾಕಲು, ಇದು ಭಾಗವತವೆನ್ನಿ ಇದು ಗೋಪಿಕಾ ಗೀತ, ಇದು ಭಾಗವತವೆನ್ನಿ ಇದು ಗೋಪಿಕಾ ಗೀತ, ಇದು ಹೇಳಿ ಕೇಳಿದ ಸಜ್ಜನರಿಗೆ ಹಯವದನನು ಮುಕ್ತಿ ಕೊಡುವನು, 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 ಹಯವದನನು ಮುಕ್ತಿ ಕೊಡುವನು. ಧನ್ಯವಾದಗಳು. ಧನ್ಯತೆಗಳು. ಸರಸ್ವತಿ ಅವರು ಹಾಡಿ. जय जनार्दना कृष्ण राधिकापते, जन विमोचना कृष्ण जन्ममोचना, गरुड वाहन कृष्ण गोपिकापते, नयन मोहन कृष्ण नीरजेक्षण, सुजन बांधवा कृष्ण सुंदराकृते, मदन कोमला कृष्ण माधव हरे, वासुमते पते कृष्ण वासवानुजा, वरगुणाकर कृष्ण वैष्णवाकृते, सुरचिनानना कृष्ण शौर्यवारिधे, मुरहरा विभो कृष्ण मुक्तिदायका, विमल बालक कृष्ण वल्लभीपते, कमल लोचन कृष्ण काम्यदायका, विमल गात्रने कृष्ण भक्तवत्सला,
चरणपल्लवं कृष्णाकर्णकोमलम् कुवलयक्षणा कृष्णकोमलाकृते तव पदाम्बुजा कृष्ण श्रवणमाश्रये भुवननायका कृष्ण पावनाकृते गुणगणोज्ज्वला कृष्ण नलिनलोचना प्रणयवारिधे कृष्ण गुणगणाकरा रामसोदरा कृष्ण दीनवत्सला कामसुन्दरा कृष्ण पाहि सर्वदा नरकनाशना कृष्ण नरसहायका देवकी सुता कृष्ण कारुण्याम्बुधे कंसनाशना कृष्ण द्वारकास्थिते पावनात्मका कृष्ण देहि मङ्गलम् तत्त्वदाम्बुजम् कृष्ण श्यामकोमलम् भक्तवत्सला कृष्ण काम्यदायका पालिसन्ननो कृष्ण श्रीहरि नमो भक्तदासना कृष्ण हरसुनि सदा पादु निंतना कृष्ण सलहया विभो गरुडवाहना कृष्ण गोपिकापते नयन मोहना कृष्ण नीरजेक्षणा जय जनार्दन कृष्ण राधिकापते जन विमोचन कृष्ण जन्ममोचना गरुडवाहना कृष्ण गोपिकापते नयन मोहना कृष्ण नीरजेक्षणा नयन मोहना कृष्ण नीरजेक्षणा नयन मोहना कृष्ण नीरजेक्षणा जय श्री कृष्ण ಕೃತಜ್ಞತೆಗಳು. ಅಪರ್ಣವ್ರು ಹೇಳಿ. ಕಣ್ಣುತಾ ಬೆಣ್ಣೆತ ಗೋಪ್ಯಮ್ಮ ಹಣ್ಣುತಾ ಬೆಣ್ಣೆತ ಗೋಪ್ಯಮ್ಮ ಹಣ್ಣುತಾ ಬೆಣ್ಣೆತ ಹಣ್ಣುತಾ ಬೆಣ್ಣೆತ ಗೋಪ್ಯಮ್ಮ ಹಣ್ಣುತಾ ಬೆಣ್ಣೆತ ಹಣ್ಣುತಾ ಬೆಣ್ಣೆತ ಅಡವಿಯೊಳಗೆ ಅಸುರನ ಕೊಂದ ಕೈಗೆ ಮಡುವಿನೊಳಗೆ ಮಕರನ ಸಿದ ಕೈಗೆ ಅಡವಿಯೊಳಗೆ ಅಸುರನ ಕೊಂದ ಕೈಗೆ ಮಡುವಿನೊಳಗೆ ಮಕರನ ಸೀಳ್ದ ಕೈಗೆ ಕೊಡವಿಯೊಳಗೆ ಚೆಂಡನಾಡಿದ ಕೈಗೆ ಕೊಡವಿಯೊಳಗೆ ಚೆಂಡನಾಡಿದ ಕೈಗೆ ಕಡುಬೇಗದಿಂದಲೇ ಬೇಡಿದ ಕೈಗೆ ಕೊಡವಿಯೊಳಗೆ ಚೆಂಡನಾಡಿದ ಕೈಗೆ ಕಡುಬೇಗದಿಂದಲೇ ಬೇಡಿದ ಕೈಗೆ ಹಣ್ಣುತಾ ಬೆಣ್ಣೆ ಹಣ್ಣುತಾ ಬೆಣ್ಣೆತ ಶಂಖ ಚಕ್ರಗಳನ್ನು ಹಿಡಿದಂತ ಕೈಗೆ ಶಂಖ ಚಕ್ರಗಳನ್ನು ಹಿಡಿದಂತ ಕೈಗೆ ಶಂಕೆಯಿಲ್ಲದೆ ಮಾವನ ಕೊಂದ ಕೈಗೆ ಶಂಕೆಗಿಲ್ಗಳನ್ನು ಹಿಡಿದಂತ ಕೈಗೆ
ಶಂಕೆಯಿಲ್ಲದೆ ಮಾವನ ಕೊಂದ ಕೈಗೆ ಬಿಂಕದಿಂದಲಿ ಕೊಳಲೂದುವ ಕೈಗೆ ಬಿಂಕದಿಂದಲಿ ಕೊಳಲೂದುವ ಕೈಗೆ ಪಂಕಜಮುಖಿಯರ ಕುಣಿಸುವ ಕೈಗೆ ಬಿಂಕದಿಂದಲಿ ಕೊಳಲೂದುವ ಕೈಗೆ ಪಂಕಜಮುಖಿಯರ ಕುಣಿಸುವ ಕೈಗೆ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ದಿಟ್ಟತನದಿ ಬೆಟ್ಟವೆತ್ತಿದ ಕೈಗೆ ದಿಟ್ಟತನದಿ ಬೆಟ್ಟವೆತ್ತಿದ ಕೈಗೆ ಸೃಷ್ಟಿಯ ದಾನವ ಬೇಡಿದ ಕೈಗೆ ದಿಟ್ಟತನದಿ ಬೆಟ್ಟವೆತ್ತಿದ ಕೈಗೆ ಸೃಷ್ಟಿಯ ದಾನವ ಬೇಡಿದ ಕೈಗೆ ದುಷ್ಟ ಭೂಪರನೆಲ್ಲ ಮಡುಹಿದ ಕೈಗೆ ದುಷ್ಟ ಭೂಪರನೆಲ್ಲ ಮಡುಹಿದ ಕೈಗೆ ಕೆಟ್ಟ ದಾನವರನ್ನು ಬಡಿದಂತ ಕೈಗೆ ದುಷ್ಟ ಭೂಪರನೆಲ್ಲ ಮಡುಹಿದ ಕೈಗೆ ಕೆಟ್ಟ ದಾನವರನ್ನು ಬಡಿದಂತ ಕೈಗೆ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ಕಾಳಿಯ ಮಡುವನು ಕಲಕಿದ ಕೈಗೆ ಕಾಳಿಯ ಮಡುವನು ಕಲಕಿದ ಕೈಗೆ ಸೋಳ ಸಾಸಿರ ಗೋಪಿಯರಾಳಿದ ಕೈಗೆ ಕಾಳಿಯ ಮಡುವನು ಕಲಕಿದ ಕೈಗೆ ಸೋಳ ಸಾಸಿರ ಗೋಪಿಯರಾಳಿದ ಕೈಗೆ ಮೇಳದ ಭಕ್ತರು ಧರಿಸುವ ಕೈಗೆ ಮೇಳದ ಭಕ್ತರು ಧರಿಸುವ ಕೈಗೆ ಏಳು ಗೂಳಿಯ ಗೆದ್ದ ಯದುಪತಿ ಕೈಗೆ ಮೇಳದ ಭಕ್ತರು ಧರಿಸುವ ಕೈಗೆ ಏಳು ಗೂಳಿಯ ಗೆದ್ದ ಯದುಪತಿ ಕೈಗೆ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬಿಲ್ಲು ಬಾಣಗಳನ್ನು ಪಿಡಿದಂತ ಕೈಗೆ ಬಿಲ್ಲು ಬಾಣಗಳನ್ನು ಪಿಡಿದಂತ ಕೈಗೆ ಮಲ್ಲರ ಸಾಧನ ಮಾಡಿದ ಕೈಗೆ ಬಿಲ್ಲು ಬಾಣಗಳನ್ನು ಪಿಡಿದಂತ ಕೈಗೆ ಮಲ್ಲರ ಸಾಧನ ಮಾಡಿದ ಕೈಗೆ ಎಲ್ಲ ದೇವರ ದೇವಾರಂಗನ ಕೈಗೆ ಎಲ್ಲ ದೇವರ ದೇವಾರಂಗನ ಕೈಗೆ ಬಲ್ಲಿದ ಪುರಂದರ ವಿಠಲನ ಕೈಗೆ ಎಲ್ಲ ದೇವರ ದೇವಾರಂಗನ ಕೈಗೆ ಬಲ್ಲಿದ ಪುರಂದರ ವಿಠಲನ ಕೈಗೆ ಬಲ್ಲಿದ ಪುರಂದರ ವಿಠಲನ ಕೈಗೆ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ಗೋಪ್ಯಮ್ಮ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ ಬೆಣ್ಣೆತಾ ಹಣ್ಣುತ್ತಾ
ಬೆಣ್ಣೇತ ತುಂಬಾ ಸುಂದರವಾಗಿ ಕೃತಜ್ಞತೆಗಳು. ಕೊನೆಯ ಶ್ಲೋಕ ಓದಿಬಿಡಿ ಸುಧಾ. ಭಗವಂತನನ್ನ ಸೇವಿಸುವಂಥವರ ಬೇರೆ ಬೇರೆ ಮುಖಗಳನ್ನ, ಸೇವಿಸುವುದು ಭಗವಂತನನ್ನೇ ಸೇವಿಸುವ ದಾರಿಯಲ್ಲಿ ಅರಿವೇ ಪ್ರಧಾನವಾದದ್ದು. ಹಾಗಿದ್ದಾಗಲೂ ಕೆಲವರಲ್ಲಿ ಕೆಲವು ಉಪಾಸನೆಯ ಮುಖಗಳನ್ನ ಇಲ್ಲಿ ನಿರೂಪಿಸ್ತಾ ಇದ್ದಾನೆ ಕೃಷ್ಣ. ಅನ್ಯೇ ಜ್ಞಾನಯಜ್ಞೇನ ಚಾಪಿ, ಕೆಲವರು ಮಾನಸ ಯಜ್ಞದಿಂದ ಅಂದ್ರೆ ತಿಳಿದು ಒಳಗಿನಿಂದಲೇ ಭಗವಂತನನ್ನ, ಎಲ್ಲೆಡೆ ಇರುವ ಭಗವಂತನನ್ನ ಚಿಂತಿಸ್ತಾರೆ. ಮಾಂ ಯಜಂತಹ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಕೆಲವರು ನಾನೆಲ್ಲೆಡೆ ಒಬ್ಬನೇ ಇದ್ದೇನೆ ಅಂತ ಚಿಂತಿಸ್ತಾರೆ, ಏಕಮೂರ್ತಿ ಅಂತ. ಇನ್ನು ಕೆಲವರು ಪ್ರತ್ಯೇಕವಾಗಿ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳಿಗೆ ವಿಭಾಗ ಮಾಡಿ, ಅಥವಾ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ 4 ಮುಖಗಳಲ್ಲಿ, ಅದು 3 ಮುಖ ಆಗ್ಬೋದು, 4 ಮುಖ ಆಗ್ಬೋದು, 5 ಮುಖಗಳಲ್ಲಾಗ್ಬೋದು, ಹೀಗೆ ಪ್ರತ್ಯೇಕವಾಗಿ ಬೇರೆ ಬೇರೆ ಕ್ರಿಯೆಗಳನ್ನ ನಡೆಸುವವನು ಅಂತ ಚಿಂತಿಸ್ತಾರೆ. ಇನ್ನು ಕೆಲವರು ಬಹುಧಾ ವಿಶ್ವತೋಮುಖಂ, ಹಲಬಗೆಯ ಬಣ್ಣಗಳಿಂದ ಅನೇಕ ಮೂರ್ತಿ, ಬಹುಧಾ ಹಲವು ಬಗೆಯ ವಿಶಿಷ್ಟವಾದ ಧಾರಣೆಯನ್ನ ಮಾಡಿದವನು ಅಂತ ಚಿಂತಿಸ್ತಾರೆ. ಇನ್ನು ಕೆಲವರು ವಿಶ್ವತೋಮುಖಂ, ಜಗತ್ತಿನಲ್ಲಿ ಎಲ್ಲಿ ಏನೇನು ವಿಶಿಷ್ಟ ಸಂಗತಿಗಳಿವೆ ಅಲ್ಲೆಲ್ಲ ಕಡೆಯಲ್ಲೂ ನಾನೇ ಇದ್ದೇನೆ ಅಂತ ಮಾಂ ಉಪಾಸತೆ. ಯಜಂತಹ, ಮಾನಸ ಯಜ್ಞದಲ್ಲಿ ಅರಿವಿನಿಂದ ತುಂಬಿಕೊಂಡವರಾಗಿ ಎಲ್ಲೆಡೆ ತುಂಬಿರುವ ನನ್ನನ್ನು ನಿರಂತರ ಭಜಿಸುತ್ತಾರೆ, ಪೂಜಿಸುತ್ತಾರೆ. ಒಬ್ಬರು ಭಗವಂತನನ್ನ ಒಂದೇ ಮುಖದಲ್ಲಿ ಚಿಂತಿಸ್ತಾರೆ. ಇನ್ನು ಕೆಲವರು ಪೃಥಕ್ತ್ವೇನ, ಪ್ರತ್ಯೇಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ವಿಭಾಗ ಮಾಡಿ ಒಬ್ಬನೇ, ಆದ್ರೆ ಕ್ರಿಯಾದೃಷ್ಟಿಯಿಂದ ಬೇರೆ ಬೇರೆ ಅಂತ ಚಿಂತಿಸ್ತಾರೆ. ಇನ್ನು ಕೆಲವರು ಬಹುಧಾ ಹಲವು ಬಗೆಗಳಲ್ಲಿ ಚಿಂತಿಸ್ತಾರೆ. ಇನ್ನು ಕೆಲವರು ವಿಶ್ವತೋಮುಖಂ, ನೂರಾರು ಸಾವಿರಾರು ಕೋಟಿ ಬಗೆಯಲ್ಲಿ ಎಷ್ಟೆಷ್ಟು ಜಗತ್ತಿನಲ್ಲಿ ಏನೇನು ವೈಶಿಷ್ಟ್ಯಗಳಿವೆ, ತುಂಬಿಕೊಂಡಿರುವಂತಹ ಸಂಗತಿಗಳಿವೆ, ಅದೆಲ್ಲದರಿಂದಲೂ ಭಗವಂತನನ್ನ ಅವರು ಚಿಂತಿಸ್ತಾರೆ ಅನ್ನುವ ಈ ಅಂಶವನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಹೀಗೆ ಭಗವಂತನ ತಿಳಿವನ್ನ ಎಷ್ಟು ನಾವು ಪಡೆದ್ರೂ ಕೂಡ ಅದು ಕಮ್ಮಿನೇ. ಅಂದ್ರೆ ಒಬ್ಬೊಬ್ಬರಿಗೆ ಹೇಗೆ ಚಿಂತನೆಗೆ ಸಿಗುತ್ತೋ ಹಾಗೆ ಭಗವಂತ ಅವರವರಿಗೆ ದಕ್ಕತಾ ಹೋಗ್ತಾನೆ. ಅದರಲ್ಲಿ ಒಳಿತಿನ ಮುಖ ಜಾಸ್ತಿ ಇದ್ದಷ್ಟು ನಾವು ಒಳ್ಳೆಯ ದಾರಿಯಲ್ಲಿ ಸಾಕ್ತೇವೆ. ಅದರಲ್ಲಿ ದಾರಿ ಕೆಡುವ ರೀತಿಯಲ್ಲಿದ್ರೆ ಆವಾಗ ಅದು ಬದುಕನ್ನು ಹಾಳು ಮಾಡ್ತಾ ಹೋಗುತ್ತೆ. ಇಂತಹ ಎಚ್ಚರಿಕೆ ನಮಗೆ ನಿರಂತರ ಇರಬೇಕು ಅನ್ನುವುದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಪರ್ಣವರು ಇನ್ನೊಂದು ಹೇಳ್ಬೋದಾ? ಆಮೇಲೆ ಲಾಲಿ ಹಾಡನ್ ಮಕ್ಕಳು ಹಾಡ್ತಾರೆ. ಆಯ್ತು. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮಲೆವರ ಗಂಟಲ ಗಾಣ, ಹಿಡಿದ್ಯೋ ರಾಮರ ಚರಣ ನೀ ಹೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮಲೆವರ ಗಂಟಲ ಗಾಣ, ಹಿಡಿದ್ಯೋ ರಾಮರ ಚರಣ ನೀ ಹೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ ಸಂಜೀವಿನಿ ಪರ್ವತವ ನೀನ ಜಗದಾದ್ಯೋ ದೇವ,
ಸಂಜೀವಿನಿ ಪರ್ವತವ ನೀನ ಜಗದಾದ್ಯೋ ದೇವ ಅಂಜನೇ ಸುತ ಸದಾ ಕಾವಹೃ ಕಂಜವಾಸ ಸರ್ವ ಜೀವ ಅಂಜನೇ ಸುತ ಸದಾ ಕಾವಹೃ ಕಂಜವಾಸ ಸರ್ವ ಜೀವ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮಲೆವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ನೀನ್ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಏಕಾದಶಿಯ ರುದ್ರ ನೀವೈದ್ಯೋ ರಾಮರ ಮೋದ್ರ ಏಕಾದಶಿಯ ರುದ್ರ ನೀವೈದ್ಯೋ ರಾಮರ ಮೋದ್ರ ಸಕಲ ವಿದ್ಯಾ ಸಮುದ್ರ ನೀನಹುದಹುದೋ ಬಲಭದ್ರ ಸಕಲ ವಿದ್ಯಾ ಸಮುದ್ರ ನೀನಹುದಹುದೋ ಬಲಭದ್ರ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮಲೆವರ ಗಂಟಲ ಗಾಣ ಹಿಡಿದ್ಯೋ ನೀನ್ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂತು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂತು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲ ಸಲಹೆಂದು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮಲೆವರ ಗಂಟಲ ಗಾಣ ಹಿಡಿದ್ಯೋ ರಾಮರ ಚರಣ ನೀನ್ ಹೌದೌದೋ ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಕೃತಜ್ಞತೆಗಳು. ವಿದುಲಾ ಒಂದು ಹಾಡ್ತಾಳೆ, ಆಮೇಲೆ ಲಾಲಿ. ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಶ್ರೀಕೃಷ್ಣನ ಪುಂಡರಿಕಾಕ್ಷ ಶ್ರೀ ಪಾಂಡವ ಪಕ್ಷನ ಪುಂಡರಿಕಾಕ್ಷ ಶ್ರೀ ಪಾಂಡವ ಪಕ್ಷನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತಾನಂತನ ಆ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತಾನಂತನ ಸಾಸಿರ ನಾಮ ಶ್ರೀ ಶ್ರೀ ಹೃಷಿಕೇಶನ ಸಾಸಿರ ನಾಮ ಶ್ರೀ ಶ್ರೀ ಹೃಷಿಕೇಶನ ಶೇಷ ಶಯನ ನಮ್ಮ ವಸುದೇವ ಸುತನ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ ಶ್ರೀಕೃಷ್ಣನ ಮಾಧವ ಮಧುಸೂದನ ತ್ರಿವಿಕ್ರಮ ಮಾಧವ ಮಧುಸೂದನ ತ್ರಿವಿಕ್ರಮ ಯಾದವ ಕುಲ ವಂದ್ಯನ ವೇದಾಂತ ವೇದ್ಯನ ಇಂದಿರಾ ರಮಣನ ವೇದಾಂತ ವೇದ್ಯನ ಇಂದಿರಾ ರಮಣನ ಆದಿಮೂರ್ತಿ ನಮ್ಮ ಪ್ರಹ್ಲಾದ ವರದನ ಆದಿಮೂರ್ತಿ ನಮ್ಮ ಪ್ರಹ್ಲಾದ ವರದನ ಕಂಡೆನ
ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ. ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ರಕ್ಷಕನ. ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ. ನೆರೆ ನಂಬಿದನೋ ಬೇಲೂರ ಚೆನ್ನಿಗನ ನೆರೆ ನಂಬಿದನೋ ಬೇಲೂರ ಚೆನ್ನಿಗನ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ. ಪುರುಷೋತ್ತಮ ಪುಂಡರಿಕಾಕ್ಷ ಶ್ರೀ ಪಾಂಡವ ಪಕ್ಷನ ಪುಂಡರಿಕಾಕ್ಷ ಶ್ರೀ ಪಾಂಡವ ಪಕ್ಷನ ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದ ಕಂಡೇನ ಗೋವಿಂದ ಕಂಡೇನ ಗೋವಿಂದನ. ಧನ್ಯವಾದ ಸಾಧು 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 ಸಾಧು. ಧನ್ಯವಾದ. ಹಾ, ಲಾಲಿ ಹಾಡು ಹೇಳಿ ಮುಕ್ತಾಯ ಮಾಡೋಣ. ಲಾಲಿ 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 ನಮ್ಮ ಹರಿಗೆ ಲಾಲಿ 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 ನಮ್ಮ ಹರಿಗೆ ಲಾಲಿ ಸುರನರರಿಗೆ ಒಲಿದು ಕರುಣವ ಬೀರುವ ದೊರೆ ಸುರನರರಿಗೆ ಒಲಿದು ಕರುಣವ ಬೀರುವ ದೊರೆ ಲಾಲಿ 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 ರಾಮ ಲಾಲಿ ಮೇಘ ಶ್ಯಾಮ ಲಾಲಿ ರಾಮ ಲಾಲಿ ಮೇಘ ಶ್ಯಾಮ ಲಾಲಿ ರಾಮ ಮನೋಹರ ಅಮಿತ ಸದ್ಗುಣಧಾಮ ರಾಮ ಮನೋಹರ ಅಮಿತ ಸದ್ಗುಣಧಾಮ ಲಾಲಿ 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 ನಂದ ಲಾಲಿ ಗೋಪಿ ಕಂದ ಲಾಲಿ ನಂದ ಲಾಲಿ ಗೋಪಿ ಕಂದ ಲಾಲಿ ಮಂದರ ಗಿರಿಧರ ಮಧುಸೂದನ ಮುಕುಂದ ಮಂದರ ಗಿರಿಧರ ಮಧುಸೂದನ ಮುಕುಂದ ಲಾಲಿ 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 ಲಾಲಿ
ಲಾಲಿ ಲಾಲಿ ಲಾಲಿ ಲಾಲಿ ಶೂರ ಲಾಲಿ ರಣಧೀರ ಲಾಲಿ ಶೂರ ಲಾಲಿ ರಣಧೀರ ಲಾಲಿ ಮಾರನಯ್ಯ ನಮ್ಮ ಗುರು ಪುರಂದರ ವಿಠಲ ಮಾರನಯ್ಯ ನಮ್ಮ ಗುರು ಪುರಂದರ ವಿಠಲ ಲಾಲಿ 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 ನಮ್ಮ ಹರಿಯೇ ಲಾಲಿ 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 ನಮ್ಮ ಹರಿಯೇ ಲಾಲಿ 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 ಸಾಧು 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 ಆ ಕೃತಜ್ಞತೆಗಳು. ಎಲ್ಲರೂ ಸೇರಿ ಅತ್ಯಂತ ಸುಂದರವಾಗಿ ಈ ಭಜನೆಯ ಏಕಾದಶಿಯ ಜಾಗರಣೆಯ ಸಮಯವನ್ನ ಸಾರ್ಥಕಗೊಳಿಸಿದ್ದೀರಿ. ಭಾಗವಹಿಸಿ ಹಾಡು ಹೇಳಿ ಕೇಳಿ ಎಲ್ಲ ರೀತಿಯಿಂದಲೂ ಸಹಕರಿಸಿದ ಸಜ್ಜನ ವೃಂದಕ್ಕೆ ಭಗವಂತನ ವಿಶೇಷವಾದ ಕೃಪೆ ಇರಲಿ ಅಂತ ಪ್ರಾರ್ಥಿಸಿ, ಭಗವಂತನನ್ನ ಮತ್ತೆಯೂ ಮುಂದೆಯೂ ಹೀಗೆ ನಾವು ಜೊತೆ ಸೇರಿ ಸಂತೋಷ ಕೂಟದ ಸತ್ಸಂಗಗಳಲ್ಲಿ ತೊಡಗುವಂತಾಗಲಿ ಅಂತ ಭಗವಂತನನ್ನ ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನಮಸ್ಕಾರ. ಶ್ರೀಕೃಷ್ಣಾರ್ಪಿತಂ ಅಸ್ತು.